ದಿವಂಗತ ಭೀಮಣ್ಣ ಖಂಡ್ರೆಯವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ ಎಐಸಿಸಿ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಯಡಿಯೂರಪ್ಪನವರ, ಭೀಮಣ್ಣ ಖಂಡ್ರೆಯವರ ಸುಪುತ್ರ ಶ್ರೀ ಸಚಿವರಾದಂಥ ಈಶ್ವರ ಖಂಡ್ರೆಯವರ, ನನ್ನ ಸಚಿವ ಸಹೋದ್ಯೋಗಿಗಳ, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿ ಅವರ, ಜೆ.ಎಚ್. ಪಟೇಲ್ ಅವ್ರ ಮಗ ಮಹಿಮಾ ಪಟೇಲ್ ಅವರು ಈ ಮೈಕನ್ನು ಸರ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶ್ರೀ ವೀರಪ್ಪ ಮೊಯ್ಲಿಯವರೇ, ಶಾಸಕ ಮಿತ್ರರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಪೂಜ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೇ, ಬಹಳ ಸಮಯ ಆಗಿದೆ. ಆದ್ದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಾನು ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಮಾಡಿದ್ದೆ, ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ, ಹೋಗಬೇಕು ಅಂತಂತಂದರೆ ಅವರು ಮುಂದೆ ಮಾತಾಡಿ ಅಂತೇಳಿ ಕೊನೆಗೆ ತಗೊಬಂದು ಇಟ್ಟಿದ್ದಾರೆ ನನಗೆ. ಅದೇನೇ ಆಗಲಿ, ಭೀಮಣ್ಣ ಖಂಡ್ರೆಯವರು ನಾಡು ಕಂಡಂಥ ಅಪರೂಪದ ರಾಜಕಾರಣಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಒಬ್ಬ ಹೋರಾಟಗಾರ ರಾಜಕೀಯದಲ್ಲಿ ಹೋರಾಟ ಮಾಡಲಿಕ್ಕೆ ಎಲ್ರಿಗೂ ಆಗಲ್ಲ. ಆದರೆ ಭೀಮಣ್ಣ ಖಂಡ್ರೆಯವರು ತಮ್ಮ ಹೋರಾಟದ ಮೂಲಕನೇ ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಸ್ವಾತಂತ್ರ್ಯ ಚಳವಳಿನಲ್ಲೇ ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರೇಪಿತರಾಗಿ ಸ್ವಾತಂತ್ರ್ಯ ಚಳವಳಿನಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಅಷ್ಟೇ ಅಲ್ಲ, ಕರ್ನಾಟಕ ಏಕೀಕರಣ ಇದರಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದರು. ಅದನ್ನು ಹೋರಾಟ ಮಾಡಿ ಇವತ್ತು ಏನಾದರೂ ಬೀದರ್ ಕರ್ನಾಟಕದಲ್ಲೇ ಉಳಿದಿದ್ದರೆ ಭೀಮಣ್ಣ ಖಂಡ್ರೆಯವರು ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ನಾವು ಸಾಧ್ಯ ಇಲ್ಲ. ಜೊತೆಗೆ ಹೈದರಾಬಾದ್ ಕರ್ನಾಟಕದ ವಿಮೋಚನಾ ಚಳುವಳಿಯನ್ನಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ದರು. ಅದರಿಂದ ಭೀಮಣ್ಣ ಖಂಡ್ರೆಯವರು ಒಬ್ಬ ಹೋರಾಟಗಾರ ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ವಿಚಾರ. ಜೊತೆಗೆ ಯಾವುದೇ ಕೆಲಸವನ್ನು ಅವರು ಹಿಡಿದ್ರೂ ಕೂಡ ಅದನ್ನು ಕೊನೆಯವರೆಗೂ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಅವರ ಛಲ ಇದೆಯಲ್ಲ,
ಆ ಛಲ ನಮ್ಮೆಲ್ರಿಗೂ ಕೂಡ ಬರಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಛಲದಿಂದ ಹೋರಾಟ ಮಾಡ್ತಾ ಇದ್ರು, ನಿಷ್ಠೆಯಿಂದ ಹೋರಾಟ ಮಾಡ್ತಾ ಇದ್ರು. ಅವರು ಯಾವಾಗ ಮಾತಾಡಿದ್ರು ಕೂಡ ಅವರು ಆ ಮಾತುಗಳಿದೆಯಲ್ಲ, ಆ ಮಾತುಗಳು ಭಾಳ ದಿಟ್ಟವಾಗಿರ್ತಾ ಇದ್ದವು. ಮತ್ತು ಯಾವತ್ತೂ ಕೂಡ ಅವರ ಸ್ವಭಾವ ಹೆಂಗಪ್ಪ ಇತ್ತು ಅಂತಂದರೆ, ಯಾವುದೇ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಇದು ಅನೇಕ ವಿಚಾರಗಳಲ್ಲಿ ಅವರು ದಿಟ್ಟವಾದಂಥ ನಿಲುವನ್ನು ತಗೊಳ್ತಾ ಇದ್ದರು. ಆ ನಿಲುವನ್ನು ತಗೊಂಡು ಅದನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು ಅಂತಕ್ಕಂಥದ್ದನ್ನು ನಾವಿವತ್ತು ಸ್ಮರಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ಬರೀ ರಾಜಕಾರಣಿ ಅಷ್ಟೇ ಆಗಿರಲಿಲ್ಲ, ಅವರು ಶಿಕ್ಷಣ ಪ್ರೇಮಿಯಾಗಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದರು. ಸಹಕಾರಿಯಾಗಿದ್ದರು. ಸಹಕಾರಿ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದರು. ಮತ್ತು ರಾಜಕೀಯವಾಗಿ ಇದ್ದರು ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು 2 ವಿಧಾನಸಭೆ, ವಿಧಾನ ಪರಿಷತ್ತು ಎರಡೂ ಸದನಗಳಲ್ಲಿ ಸದಸ್ಯರಾಗಿದ್ದರು. 2 ಬಾರಿ ವಿಧಾನ ಪರಿಷತ್ನಲ್ಲಿ ಮತ್ತು 4 ಬಾರಿ ವಿಧಾನಸಭೆಯಲ್ಲಿ. ನಾನು ಮಂತ್ರಿಯಾಗಿದ್ದೆ, ಆಗ ಶಾಸಕರಾಗಿದ್ದರು. ಆಗ ಯಾವಾಗಲೂ ಕೂಡ ಅವರು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದು, ನಿರ್ದಿಷ್ಟ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ರು, ಅದನ್ನು ಕೊನೆಗಾಣಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು ಅಂತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅವರು ಒಬ್ಬ ಧೀಮಂತ ನಾಯಕರು, ಸರಳವಾಗಿದ್ದರು, ಸಜ್ಜನಿಕೆಯಿಂದ ಇದ್ದರು. ಅದಕ್ಕಿಂತ ಭಾಳ ಮುಖ್ಯವಾಗಿ ಪ್ರಾಮಾಣಿಕವಾಗಿದ್ದರು. ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕವಾಗಿದ್ದರು ಅಂತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಮಿತ ಆಹಾರಿ, ಸ್ವಾಮೀಜಿಯವರು ಹೇಳಿದ್ರು, ಭಾಳ ಮಿತ ಆಹಾರಿ ಅಂತ ಹೇಳಿ. ಅದಕ್ಕೋಸ್ಕರನೇ ಶತಾಯುಷಿಯನ್ನು 102 ವರ್ಷಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅಂತಕ್ಕಂಥ ಮಾತುಗಳನ್ನು ನಾನು ಕೇಳಿದ್ದೇನೆ ಮತ್ತು ನೋಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಂಥ ಶತಾಯುಷಿ ಸಾರ್ವಜನಿಕವಾಗಿ ಸಮಾಜಮುಖಿಯಾಗಿದ್ದಂಥ ವ್ಯಕ್ತಿಯನ್ನು ಸಮಾಜ ಕಳ್ಕೊಂಡಿದೆ. ಅದರಿಂದ ರಾಜ್ಯಕ್ಕೆ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದರಿಂದ ಅವರ ಆದರ್ಶಗಳಿದ್ದಾವಲ್ಲ, ಅವರ ಆದರ್ಶಗಳನ್ನು ಕೂಡ ಈಶ್ವರ್ ಖಂಡ್ರೆಯವರು ಮೈಗೂಡಿಸ್ಕೊಳ್ಳಿ, ಅವರ ಹಾದಿನಲ್ಲೇ ನಡೀತಕ್ಕಂಥ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಈಶ್ವರ್ ಖಂಡ್ರೆಯವರು, ಅವ್ರ ಮಗ ಸಾಗರ್ ಖಂಡ್ರೆಯವರು, ಈಶ್ವರ್ ಖಂಡ್ರೆಯವ್ರ ಮಗ ಸಾಗರ್ ಖಂಡ್ರೆಯವರು, ಅವರಿಬ್ಬರು ಈಗ ರಾಜಕೀಯಕ್ಕೆ ಬಂದಿದ್ದಾರೆ. ಅವರು ಈಶ್ವರ್ ಖಂಡ್ರೆಯವರು ಹಾಕೊಟ್ಟಿರ್ತಕ್ಕಂಥ ದಾರಿನಲ್ಲೇ ಮುಂದೆನೂ ಕೂಡ ನಡೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ಈ ಈಶ್ವರ್ ಖಂಡ್ರೆಯವರ ಮಾರ್ಗದರ್ಶನ ಸಿಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ಮಾತನ್ನು ಹೇಳಿದ್ದಾರೆ, ಈಶ್ವರ್ ಖಂಡ್ರೆಯವರಿಗೆ ಅಲ್ಲ, ಭೀಮಣ್ಣ ಖಂಡ್ರೆಯವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಚರ್ಚೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈಶ್ವರ ಖಂಡ್ರೆಯವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತಕ್ಕಂಥ ಸಂತಾಪ. ಸಾರಿ, ನಮಗೆ ಈಶ್ವರ್ ಖಂಡ್ರೆ ಅಂತ ಹೇಳಿ ಅವ್ರು ನನ್ನ ಸಂಪುಟದಲ್ಲಿ ಸಚಿವರಾಗಿದ್ದಾರಲ್ಲ, ಈಶ್ವರ್ ಖಂಡ್ರೆಯವರು ಅಂತ ಹೇಳಿ ಭೀಮಣ್ಣ ಖಂಡ್ರೆಯವರು ಹೇಳಿ ಹೆಸರು ಹೇಳೋದ್ರ ಬದಲು
ಮಗ ಅಲ್ವಾ, ಭೀಮಣ್ಣ ಖಂಡ್ರೆ ಅವ್ರ ಮಗ ಅಲ್ವಾ ಈಶ್ವರ್ ಖಂಡ್ರೆ ಅವರು. ಸೊ ಅದರಿಂದ ಭೀಮಣ್ಣ ಖಂಡ್ರೆ ಅವ್ರ ಮಗ ಈಶ್ವರ್ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವ್ರ ಮಗ ಸಾಗರ್ ಖಂಡ್ರೆ ಅವರು. ಅವರಿಗೆ ಶುಭವಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಭೀಮಣ್ಣ ಖಂಡ್ರೆಯವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ, ಅವರಿಗೆ ಅವರ ಆದರ್ಶಗಳು ಮಾರ್ಗದರ್ಶಕ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮೆಲ್ಲರಿಗೂ ಕೂಡ ಈಶ್ವರ್ ಖಂಡ್ರೆಯವರ ಹೋರಾಟದ ಬದುಕು ಮಾರ್ಗದರ್ಶಕ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ಈಶ್ವರ್ ಖಂಡ್ರೆ ನಮ್ಮ ಭೀಮಣ್ಣ ಖಂಡ್ರೆಯವರಿಗೆ ನನ್ನ ನುಡಿ ನಮನವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ